ಸ್ನೇಹಿತರೆ, ಕಳೆದ ಎಪಿಸೋಡ್ನಲ್ಲಿ ನೋಡಿದ್ವಿ ಅಲ್ಲ, ಕೊಲೆಯಾದ ಮಮತಾ ಗೋವಾ ಅಲ್ಲಿ ಸಿಕ್ಕಳು ಅಂತ. ಮುಂದೆ ಏನಾಯ್ತು ನೋಡೋಣ ಬನ್ನಿ. ಮಮತಾಳನ್ನ ಅಲ್ಲಿಂದ ಕರೆಸಿ ಪೊಲೀಸ್ ಸ್ಟೇಷನ್ ಅಲ್ಲಿ ವಿಚಾರಿಸಿದಾಗ ಆಕೆ ಬಿಚ್ಚಿಟ್ಟ ಸತ್ಯ ಇಡೀ ಪೊಲೀಸ್ ಸ್ಟೇಷನ್ ಅನ್ನೇ ಬೆಚ್ಚಿ ಬೀಳಿಸಿತ್ತು. ಅದುವೇ ಕಾಲೇಜ್ ಲವ್ ಸ್ಟೋರಿ. ಮಮತಾ ಬಿ.ಕಾಮ್ ಓದ್ಬೇಕಾದ್ರೆ ಕಾಲೇಜಲ್ಲಿ ಲವ್ ಆಗಿರುತ್ತೆ. ಅದು ಬ್ರೇಕಪ್ ಆಗಿ ಮಮತಾಗೆ ತ್ರಿವಿಕ್ರಮನ ಜೊತೆ ಮದುವೆ ಆಗುತ್ತೆ. 4 ವರ್ಷಗಳ ಬಳಿಕ ಕಳೆದು ಹೋದ ಪ್ರೀತಿ ಮತ್ತೆ ಚಿಗುರೊಡೆಯುತ್ತೆ. ಆ ಪ್ರಿಯಕರನ ಹೆಸರೇ ನಾಗರಾಜ್ ಅಲಿಯಾಸ್ ಕುಗ್ಗ. ಪ್ರೀತಿ ಶುರು ಆದ್ಮೇಲೆ ಒಂದಾಗೋ ಕನಸು ಕಾಣ್ತಾರೆ. ಆ ಕನಸು ನನಸು ಮಾಡಿಕೊಳ್ಳೋ ಪ್ರಯತ್ನದಲ್ಲಿ ಶುರುವಾಗಿದ್ದೆ ಪ್ಲಾನ್ಡ್ ಮರ್ಡರ್. ಮಾಸ್ಟರ್ ಮೈಂಡ್ ಆದಂತಹ ಮಮತಾ ನಾಗರಾಜ್ಗೆ ತನ್ನಂತೆಯೇ ಕಾಣುವಂತಹ ಒಂದು ಹುಡುಗಿಯನ್ನ ಪ್ರೀತಿಸೋಕೆ ಹೇಳ್ತಾಳೆ. ಹೇಗೆ ಅಂದ್ರೆ ರೂಪ, ಅಂದ, ಚಂದ ಮತ್ತು ಎತ್ತರ ಎಲ್ಲವೂ ಅವಳನ್ನು ಹೋಲುವ ರೀತಿ ಇರುವ ಹುಡುಗಿಯನ್ನು ನೋಡಿ ಪ್ರೀತಿಸೋಕೆ ಶುರು ಮಾಡು ಅಂತ ಹೇಳಿರ್ತಾಳೆ. ಆಗ ನಾಗರಾಜನಿಗೆ ಸಿಕ್ಕವಳೆ ಈ ನಯನ. ನಾವೆಲ್ಲ ಅನ್ಕೊಂಡಿದ್ವಲ್ಲ ಕೊಲೆ ಆಗಿದ್ದಾಳೆ ಅಂತ, ಅದೇ ಹೆಣ್ಮಗು ಕಣ್ರಿ. ಆದ್ರೆ ಅದು ಮಮತಾ ಅಲ್ಲ, ನಯನ. ಇವ್ರೆಂತ ಪ್ಲಾನ್ ಮಾಡಿದ್ರು ಅಂದ್ರೆ, ನಾಗರಾಜ್ ನಯನಾಗೆ ಮಮತಾಗಿ ಇದ್ದಂತ ಸೇಮ್ ಟ್ಯಾಟೂ ಅನ್ನೇ ಹಾಕ್ಸಿದ್ದ. ಯಾಕೆಂದ್ರೆ ಕೊಲೆ ಆದ್ಮೇಲೆ ಸತ್ತಿರೋದು ಮಮತಾ ಅನ್ನೋದನ್ನ ಸಾಬೀತುಪಡಿಸೋಕ್ಕೋಸ್ಕರ ಟ್ಯಾಟೂ ಅನ್ನ 6 ತಿಂಗಳ ಮುಂಚೆನೆ ಹಾಕ್ಸಿರ್ತಾನೆ. ಡಿಸೆಂಬರ್ 15 ರಾತ್ರಿ 9 ಗಂಟೆ ಮಮತಾ ತ್ರಿವಿಕ್ರಮನಿಗೆ ಕಂಠಪೂರ್ತಿ ಕುಡಿಸಿ ಮಲಗಿಸಿರ್ತಾಳೆ. ಆಗ ನಾಗರಾಜ್ ಹಿಂದಿನ ಬಾಗಿಲಿನಿಂದ ನಯನನ ಕರ್ಕೊಂಡು ಮನೆಗೆ ಬಂದಿರ್ತಾನೆ. ಅಷ್ಟೇ, ಏನು ಅರಿಯದ ನಯನನ ಕೊಂದು ಮುಗಿಸಿರ್ತಾರೆ. ಕೊಂದು ಮುಗಿಸಿ ಎಲ್ಲ ಎವಿಡೆನ್ಸ್ ತ್ರಿವಿಕ್ರಮನ ಮೇಲೆ ಬರೋ ರೀತಿ ಮಾಡಿ ಅಲ್ಲಿಂದ ಜಾಗ ಖಾಲಿ ಮಾಡಿ ಎಸ್ಕೇಪ್ ಟು ಗೋವಾ. ಸ್ನೇಹಿತರೆ, ಮಮತಾ ಜಾಂಬುವಂತನಿಗೂ 5 ಕೋಟಿ ಇನ್ಶೂರೆನ್ಸ್ ಆಸೆ ತೋರಿಸಿ ಅವನನ್ನು ತನಗೋಸ್ಕರ ಕೆಲಸ ಮಾಡೋ ರೀತಿ ಪ್ರೇರೇಪಿಸಿರ್ತಾಳೆ. ಅದೇನಂದ್ರೆ, ತಾನು ಸತ್ತರೆ ತ್ರಿವಿಕ್ರಮ ಜೈಲಿಗೆ ಹೋಗ್ತಾನೆ. ಆಗ ತ್ರಿವಿಕ್ರಮ್ನ ಒಟ್ಟು 30 ಕೋಟಿ ಆಸ್ತಿ ತನ್ನ ಮಕ್ಕಳಿಗೆ ಸಿಗುತ್ತೆ. ನಾವೆಲ್ಲೋ ಒಂದ್ ಕಡೆ ಇದ್ಕೊಂಡು ತನ್ನ ಮಕ್ಕಳನ್ನ ತನ್ನೆಲೆ ಹೇಳ್ಕೊಂಡು 30 ಕೋಟಿ ಆಸ್ತಿ ಜೊತೆ ನಾಗರಾಜ್ ಪ್ರೀತಿ ಜೊತೆ ಎಲ್ಲೋ ಒಂದ್ ಕಡೆ ಹೋಗಿ ಸೆಟ್ಲ್ ಆಗೋ ಪ್ಲಾನ್ ಮಾಡಿರ್ತಾರೆ. ಉಪ್ಪು ತಿಂದವ ನೀರ್ ಕುಡಿಲೇಬೇಕು ಅನ್ನೋದು ಎಷ್ಟು ಸತ್ಯವೋ, ಅದೇ ರೀತಿ ತಪ್ಪು ಮಾಡಿದವ ಶಿಕ್ಷೆ ಅನುಭವಿಸಲೇಬೇಕು ಅನ್ನೋದು ಸತ್ಯ. ತುಂಬಾ ಕಷ್ಟಪಟ್ಟು ಈ ಕೇಸನ್ನ ಭೇದಿಸಿದ ಕಾನ್ಸ್ಟೇಬಲ್ ಲಿಂಗರಾಜು ಅವರನ್ನ ಇಡೀ ಪೊಲೀಸ್ ಇಲಾಖೆಯ ಗೌರವಿಸಿದೆ. ಏನು ತಪ್ಪೆ ಮಾಡದ ತ್ರಿವಿಕ್ರಮ ಜೈಲಿನಿಂದ ಹೊರಗೆ ಬಂದಿದ್ದಾನೆ. ಎಲ್ಲವನ್ನು ಮಾಡಿದ 3 ಜನ ಕಿಲಾಡಿಗಳು ಅಂಧರಾಗಿದ್ದಾರೆ. ಇದಾಗಿತ್ತು ಖತರ್ನಾಕ್ ಕಳ್ಳಿಯ ಖತರ್ನಾಕ್ ಸ್ಕೆಚ್. ಮತ್ತೊಂದು ಖತರ್ನಾಕ್ ಸಂಚಿಕೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಿ ಅಲರ್ಟ್.